ಹಾಯ್ ಎಲ್ಲ ಬ್ಯೂಟಿಫುಲ್ ಸೋಲ್ಸನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವಿನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂಥದ್ದು ಕನ್ಯಾ ರಾಶಿಯವರ ಬರುವಂಥ ದಿನಗಳು ಏನೆಲ್ಲ ಆಗ್ಲಿಕ್ಕೆ ಹೋಗ್ತಾ ಇದೆ. ಜುಲೈ ಫಸ್ಟ್ ವೀಕಲ್ಲಿ ಅವ್ರಿಗೆ ಏನು ಕಾದಿದೆ, ಅವ್ರಿಗೆ ಯೂನಿವರ್ಸ್ ಏನು ಗೈಡ್ ಮಾಡ್ತಾ ಇದೆ, ಮೆಸೇಜಸ್ ಏನು ಬರ್ತಾ ಇದೆ ಅನ್ನೋವಂಥದ್ದನ್ನ ನೋಡೋಣ. ಮತ್ತೆ ಇದುವರೆಗೂ ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ರೀಡಿಂಗಿಗೆ ಕನೆಕ್ಟ್ ಮಾಡ್ಕೊಳ್ಳಿ, ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಹಾಗೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು, ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಅವರು ಕೂಡ ನೋಡ್ಬೋದು. ಇನ್ನೂ ಒಂದು ಏನು ಅಂತಂದ್ರೆ ತುಂಬಾ ಜನ ನನಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಎಲ್ಲ ಕೇಳ್ತಾ ಇದ್ದೀರಾ. ಖಂಡಿತವಾಗೂ ನೋಡಿ, ನಿಮ್ಮ ಜೆನ್ಯೂನ್ ಆಗಿ ನಿಮ್ದು ಏನೇ ಕ್ವಶನ್ಸ್ ಇದೆ, ನಿಮ್ಮ ಲವ್ ಲೈಫ್ ಇರ್ಬೋದು, ಕರಿಯರ್ ಇರ್ಬೋದು, ಪಾರ್ಟ್ನರ್ ಬಗ್ಗೆ ಕೇಳ್ಬೋದು, ಪಾರ್ಟ್ನರ್ ಫೀಲಿಂಗ್ಸ್ ನ ಕೇಳ್ಬೋದು, ಅಥವಾ ನಿಮ್ಗೆ ಪ್ರಾಬ್ಲಮ್ ಎಲ್ಲಿ ಬರ್ತಾ ಇದೆ, ಫೈನಾನ್ಸ್ ಯಾವಾಗ ಸ್ಟೆಬಿಲಿಟಿ ತಗೊಳ್ಳಿಕ್ ಹೋಗ್ತಾ ಇದೆ, ರಿಲೇಶನ್ಶಿಪ್ ಇನ್ನು ಯಾವ ರೀತಿ ಹೋಗ್ಬಹುದು ಅಂತ ಹೇಳಿ ನೀವೇನಾದ್ರೂ ಡೌಟ್ ಅನ್ನ ಇಟ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ ಅನ್ನೋ ಹಾಗಿದ್ರೆ ಖಂಡಿತ ಒಂದ್ಸಾರಿ ಕನ್ಸಲ್ಟ್ ಮಾಡಿ ನಿಮ್ಗೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಫಸ್ಟ್ ಆಫ್ ಆಲ್ ಯೂನಿವರ್ಸ್ ಮೆಸೇಜ್ ಅನ್ನ ನೋಡೋಣ. ಬರುವಂತ ವಾರದಲ್ಲಿ ಯೂನಿವರ್ಸ್ ಕನ್ಯಾ ರಾಶಿಯವ್ರಿಗೆ ಏನು ಗೈಡ್ ಮಾಡ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಕನ್ಕ್ಲೂಷನ್ ಆರ್ ವಿದಿನ್ ರೀಚ್. ಓಕೆ, ಸೊ ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ ಕನ್ಕ್ಲೂಷನ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಏನು ನೀವು ಅನ್ಕೊಳ್ತಾ ಇದ್ರಿ, ಏನು ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇತ್ತು, ಅಥವಾ ನೀವು ರಿಸಲ್ಟ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರಿ, ಅದು ಇವಾಗ ನಿಮ್ಗೆ ಅತಿ ಶೀಘ್ರದಲ್ಲಿ ನಿಮ್ಮ ಒಂದು ಅದಕ್ಕೆ ಆನ್ಸರ್ ಸಿಗ್ಲಿಕ್ಕೆ ಹೋಗ್ತಾ ಇದೆ. ನಿಮ್ಗೆ ಏನೇ ಪ್ರಾಬ್ಲಮ್ ಇತ್ತು ಅದರಿಂದ ನೀವು ಹೊರಗಡೆ ಬರ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳ್ಬೋದು. ಯಾವುದೋ ಒಂದು ಕೆಟ್ಟ ಪರಿಸ್ಥಿತಿಯಿಂದ ಇದ್ರಿ, ಅದರಿಂದ ನೀವು ಇವಾಗ ಏನ್ ಮಾಡ್ತಾ ಇದ್ದೀರಾ, ಹೊರಗೆ ಬರ್ಲಿಕ್ಕೆ ಹೋಗ್ತಾ ಇದ್ದೀರಾ. ನೀವೇನ್ ಅನುಭವಿಸ್ತಾ ಇದ್ದೀರಾ, ನಿಮ್ಮ ತುಂಬಾ ಏನೋ ನಿಮ್ಮ ಆತ್ಮ ತುಂಬಾ ಒಂದು ಈ ಅನುಭವ ಯಾವ ರೀತಿ ಇತ್ತು ಅಂದ್ರೆ ನಿಮ್ಮ ಆತ್ಮದಿಂದ ನೀವೇನ್ ಮಾಡಿದೀರಾ, ತುಂಬಾ ಕಲ್ತಿದ್ದೀರಾ ಅಂತ ಹೇಳುವಂತದ್ದು ಕಾರ್ಡ್ ಹೇಳ್ತಾ ಇದೆ. ಏನಂತಂದ್ರೆ ನೀವು ನಿಮ್ಮ ಒಂದು ಸೋಲ್ ಎಕ್ಸ್ಪಾನ್ಷನ್ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ತುಂಬಾ ಕಲ್ತಿದ್ದೀರಾ ನೀವು ಇದರಿಂದ. ನಿಮ್ಗೆ ಏನ್ ಪ್ರಾಬ್ಲಮ್ ಬಂದಿತ್ತು ಅದರಿಂದ ನೀವು ತುಂಬಾ ಕಲ್ತ್ಕೊಂಡಿದ್ದೀರಾ. ಏನೇ ಇವಾಗ ನಿಮ್ಮ ಮೈಂಡ್ ಸೆಟ್ ಯಾವ ರೀತಿ ಆಗಿದೆ ಅಂದ್ರೆ ಏನೇ ಘಟನೆ ನಿಮ್ಮ ಲೈಫಲ್ಲಿ ನಡೀತಾ ಇದೆ ಅಂತಂದ್ರು ಅದನ್ನ ಈಸಿಯಾಗಿ ನೀವು ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಒಪ್ಕೊಳ್ಳಿಕ್ ಹೋಗ್ತಾ ಇದ್ದೀರಾ. ಮತ್ತೆ ಈಸಿಯಾಗಿ ತಗೋಬೇಕು ಅಂತಾನು ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇರುವಂತದ್ದು. ಯಾರಾದ್ರೂ ಈ ಇನ್ ಬಿಟ್ವೀನ್ ಈ ಡೇಸ್ ಅಲ್ಲಿ ನಿಮ್ಮನ್ನ ಯಾರಾದ್ರೂ ಬಿಟ್ಟು ಹೋಗಿದ್ದಾರೆ ಅಂತಂದ್ರೆ ತುಂಬಾ ಒಳ್ಳೇದು. ಯಾಕಂತಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಿ, ಇವತ್ತು ಉದ್ದೇಶ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಲೈಫಲ್ಲಿ ಏನೋ ಒಂದು ಘಟನೆ ನಡೀತಾ ಇದೆ, ಯಾರು ನಮ್ಮ ಲೈಫಲ್ಲಿ ಬರಬೇಕು, ಯಾರು ನಮ್ಮ ಲೈಫಿಂದ ಹೋಗ್ಬೇಕು ಅನ್ನುವಂಥದ್ದು ಇದು ಆಲ್ರೆಡಿ ಡಿಸೈಡ್ ಆಗಿರುತ್ತೆ. ಹೌದಾ? ಮತ್ತೆ ನೀವು ಬಿಲೀಫ್ ಮಾಡ್ತೀರಾ ಅಂತಂದ್ರೆ ಇನ್ನೂ ಹೇಳ್ಬೇಕು ಅಂತಂದ್ರೆ ಇದು ನಮ್ಮ ಲೈಫ್ ರಿಲೇಟೆಡ್ ಏನು ಕೆಲವೊಂದಿಷ್ಟು ಘಟನೆಗಳಿರುತ್ತೆ, ಕೆಲವೊಂದಿಷ್ಟು ನಿರ್ಧಾರಗಳಿರುತ್ತೆ, ಯೂನಿವರ್ಸ್ ಇಂದ ಆಗತ್ತೆ. ಬಿಕಾಸ್ ನೀವೇನು ಕೇಳ್ತೀರಾ ಯೂನಿವರ್ಸ್ ಅದಕ್ಕಿಂತ ಹೆಚ್ಚಿಗೆ ನಿಮ್ಗೆ ಕೊಡ್ಲಿಕ್ಕೆ ರೆಡಿ ಆಗಿರುತ್ತೆ. ಅಥವಾ ನೀವೇನ್ ಬಯಸ್ತಾ ಇದ್ದೀರಾ ಅದು ನಿಮ್ಗೆ ಶ್ರೇಯಸ್ಸಲ್ಲ ಅಂತ ಹೇಳಿ ಯೂನಿವರ್ಸ್ ಅದಕ್ಕಿಂತ ಚೆನ್ನಾಗಿರುವಂತದ್ದು ನಿಮ್ ಕಡೆ ಏನೋ ಕಳಿಸ್ಕೊಡ್ತಾ ಇರತ್ತೆ. ಬಟ್ ನಾವೇನ್ ಮಾಡ್ತೀವಿ, ನಮ್ಗೆ ಅದೇ ಬೇಕು ಅಂತ ಹೇಳಿ ನಾವು ಜಿದ್ ಮಾಡುವಂತದ್ದು. ಹೌದಾ? ಬಟ್ ಯೂನಿವರ್ಸಿಗೆ ಗೊತ್ತಿದೆ ನೀವು ಏನ್ ಅನ್ಕೊಳ್ತಾ ಇದ್ದೀರಾ ಅದು ಇದಕ್ಕಿಂತ ಹೆಚ್ಚಿಗೆ ನೀವು ಪಡಿಬಹುದು ಅಂತ ಹೇಳಿ. ಎನರ್ಜಿಯನ್ನ ಕ್ಲೇಮ್ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ಪಾಸಿಟಿವ್ ಆಗಿ ತಗೊಳ್ಳಿ. ಶೀಘ್ರದಲ್ಲೇ ನಿಮ್ಗೆ ಏನ್ ತೊಂದರೆ ಇತ್ತು ಅದರಿಂದ ನೀವು ಹೊರಗಡೆ ಬರ್ತೀರಾ. ರಿಲೇಟೆಡ್ ನಿಮ್ಮ ಫೈನಾನ್ಸ್ ಇರ್ಬೋದು, ಹೆಲ್ತ್ ಇಶ್ಯೂಸ್ ಇರ್ಬೋದು, ರಿಲೇಶನ್ಶಿಪ್ ಆಸ್ಪೆಕ್ಟ್ ಇರ್ಬೋದು. ಸೊ ಅದರಿಂದ ನೀವೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ರೆ ಲಿಟ್ರಲಿ ಹೊರಗೆ ಬರ್ತಾ ಇದ್ದೀರಾ ಅಂತ ಹೇಳಿ. ಮತ್ತೆ ಒಂದು ನಿಮ್ಗಾಗಿ ಹೊಸ ಬಾಗ್ಲು ಅಂದ್ರೆ ಡೋರ್ಸ್ ಆರ್ ಓಪನಿಂಗ್ ಫಾರ್ ಯು. ನಿಮ್ಗಾಗಿ ಹೊಸ ಬಾಗ್ಲು ಓಪನ್ ಆಗ್ತಾ ಇದೆ. ಅಪರ್ಚುನಿಟೀಸ್ ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಇನ್ನೊಬ್ರಿಗೆ ಕ್ಷಮಿಸೋಕ್ಕಿಂತ ಮೊದಲು ನಮ್ಮನ್ನ ನಾವು ಕ್ಷಮೆ ಕೊಡಬೇಕು ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇರುವಂತದ್ದು. ಕೆಲವೊಂದಿಷ್ಟು ನಮ್ಮಲ್ಲಿ ಗಿಲ್ಟ್ ಇರುತ್ತೆ, ನಾವು ಈ ರೀತಿ ಮಾಡ್ಬೇಕಾಗಿತ್ತು, ಮಾಡ್ಲಿಲ್ಲ ಸರಿಯಾದ ಸಮಯಕ್ಕೆ ಅಂತ ಹೇಳಿ. ಆ ಒಂದು ಪಾಪ ಪ್ರಜ್ಞೆ ನಮ್ಮ ತಲೆಯಲ್ಲಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿ ಸ್ಟೋರ್ ಆಗಿರುತ್ತೆ ಅಂತಂದ್ರೆ ಪದೇ ಪದೇ ಅದನ್ನೇ ನೀವು ಥಿಂಕ್ ಮಾಡ್ತಾ ಇರ್ತೀರಾ. ಎಷ್ಟು ಬಾರಿ ಥಿಂಕ್ ಮಾಡ್ತೀರಾ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಷ್ಟೇ ಸ್ಟ್ರಾಂಗ್ ಆಗಿ ಅದನ್ನ ತಗೊಳ್ತಾ ಹೋಗುತ್ತೆ. ಸೊ ಅದೇ ಯೂನಿವರ್ಸಿಗೆ ಕನೆಕ್ಟ್ ಆಗ್ತಾ ಇರುತ್ತೆ. ಬಟ್ ಇವಾಗ ಹೇಳ್ತಾ ಇರೋದೇನಂತಂದ್ರೆ
ಅದರಿಂದ ನೀವು ಹೊರಗಡೆ ಬರಬೇಕು, ಪಾಪ ಪ್ರಜ್ಞೆಯಿಂದ ಹೊರಗಡೆ ಬರಬೇಕು, ನಿಮ್ಮನ್ನ ನೀವು ಕ್ಷಮಿಸ್ಬೇಕು. ಇನ್ನೊಬ್ಬರಿಗೆ ನೀವು ಕ್ಷಮಿಸ್ತಿರೋ ಇಲ್ಲೋ ದಟ್ ಇಸ್ ಸೆಕೆಂಡ್ರಿ. ಅಫ್ಕೋರ್ಸ್ ನೀವು ಒಂದು ಲೆವೆಲ್ ಅನ್ನ ರೀಚ್ ಮಾಡಿದೀರಾ ಅಂದ್ರೆ ಖಂಡಿತ ನೀವು ಅದನ್ನ ಮಾಡ್ತೀರಾ. ಬಟ್ ನಿಮ್ಮನ್ನ ನೀವು ಕ್ಷಮಿಸುವಂಥದ್ದು ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ಹೇಳಿಕ್ ಹೋಗ್ತಾ ಇದೆ. ಸ್ವಲ್ಪ ಪ್ರಾಣಾಯಾಮ ಮಾಡೋದು, ಯೋಗ ಮಾಡೋದು, ಸ್ವಲ್ಪ ಸಫಿಷಿಯೆಂಟ್ ಸ್ಲೀಪ್ ಅವರನ್ನ ಕಂಪ್ಲೀಟ್ ಮಾಡಿ ಅನ್ನುವಂಥದ್ದು ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಸ್ವಲ್ಪ ಫಾಲೋ ಮಾಡಿ. ಓಕೆ, ಇನ್ನು ಡೇ ಟು ಡೇ ಲೈಫಲ್ಲಿ ಈ ವಾರ ನಿಮಗೆ ಏನಾಗ್ಲಿಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದನ್ನ ನೋಡೋಣ. ನಿಮ್ಮ ಹೆಲ್ತ್, ಲವ್ ಲೈಫ್, ಕರಿಯರ್ ಏನಿದೆ ನೋಡೋಣ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಕೆಲವೊಂದು ಸಾರಿ ಏನಾಗುತ್ತೆ, ನಾವು ನಮ್ಮದೇ ಆದಂಥ ಕೆಲವೊಂದಿಷ್ಟು ಗಿಲ್ಟ್ ಯಾವ ರೀತಿ ನಮ್ಮ ಮನಸ್ಸಲ್ಲಿ ಗಾಢವಾಗಿರುತ್ತೆ ಅಂತಂದ್ರೆ ನಾವು ಅದರಿಂದ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಯೂನಿವರ್ಸ್ ನಿಮಗೆ ಅದೇ ಮೆಸೇಜ್ ಕೊಡ್ತಾ ಇದೆ. ಅದರಿಂದ ನೀವು ಹೊರಗಡೆ ಬರಬೇಕು ಅಂತ ಹೇಳಿನೇ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇರೋವಂಥದ್ದು. ಓಕೆ, ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡಿ, ಖಂಡಿತ ನಿಮಗೆ ಒಳ್ಳೇದಾಗೇ ಆಗುತ್ತೆ ಅದರಿಂದಾಗಿ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಒಂದು ಫಸ್ಟ್ ನಾವು ಹೆಲ್ತ್ ಆಸ್ಪೆಕ್ಟ್ ಇಂದ ಚೆಕ್ ಮಾಡ್ತಾ ಇದ್ರೆ, ಓಕೆ, ಮ್ಯಾನೇಜಬಲ್ ಇದೆ, ಎಲ್ಲ ಚೆನ್ನಾಗಿದೆ, ಪ್ರಾಬ್ಲಮ್ ಅಂತ ರೀತಿ ಏನು ನನಗೆ ಅನಿಸ್ತಾ ಇಲ್ಲ. ಹೆಲ್ತ್ ಅನ್ನ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ರಿ. ಬಟ್ ಇವಾಗ ಕರೆಂಟ್ ಸಿಚುವೇಶನ್ ನಾನು ನೋಡ್ತಾ ಇದ್ರೆ ಸ್ವಲ್ಪ ಎಲ್ಲೋ ನಿಮಗೆ ಸ್ಲೀಪ್ ಇಶ್ಯೂಸ್, ನಿದ್ರೆ ಬರ್ತಾ ಇಲ್ಲ, ತುಂಬಾ ಲೋ ಫೀಲ್ ಮಾಡ್ಕೊಳ್ತಾ ಇದ್ದೀರಾ, ಎನರ್ಜಿ ತುಂಬಾ ಡ್ರೈನ್ ಆಗಿರುವಂತದ್ದು. ಯಾಕಂತಂದ್ರೆ ತಲೆಯಲ್ಲಿ ಏನೇನೋ ಓಡಾಡ್ತಾ ಇದೆ. ಹಾಗಾಗಿ ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅದು ನಿಮ್ಮ ಒಂದು ಮೈಂಡ್ ಯಾವ ರೀತಿ ಹೋಗ್ತಾ ಇದೆ ಅಂತಂದ್ರೆ ಅದು ಕಂಟ್ರೋಲೇ ಬರ್ತಾ ಇಲ್ಲ ನಿಮ್ಗೆ. ಓಕೆ, ಹಾಗಾಗಿ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಎಲ್ಲಾನು ನಾನೇ ಮಾಡ್ಬೇಕು ಅಂತ ಮೈಂಡ್ ಅಲ್ಲಿ ಏನು ಆ ವಿಚಾರಗಳು ನಿಮ್ಮಲ್ಲಿ ಏನು ಓಡಾಡ್ತಾ ಇದೆ ಅಲ್ವಾ, ಅದರಿಂದ ಹೊರಗಡೆ ಬರ್ಬೇಕು ನೀವು. ನಾನೇ ಎಲ್ಲ ಮಾಡ್ತೀನಿ ಅಂತ ಹೋದಾಗ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಹೆಲ್ತ್ ಅಲ್ಲಿ ನಿಮ್ಮನ್ನ ನೀವು ರಿಸ್ಟ್ರಿಕ್ಟ್ ಮಾಡ್ಕೊಳ್ಳೋದು, ಆ ರೀತಿ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಫ್ರೀ ಅಪ್ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಫ್ರೀ ಅಪ್ ಮಾಡ್ಕೊಳ್ಳಿ. ಸ್ವಲ್ಪ ಶೋಲ್ಡರ್ ಪೈನ್ ಇರ್ಬೋದು, ಬ್ಯಾಕ್ ಪೈನ್ ಇರ್ಬೋದು, ಕತ್ತಲ್ಲಿ ಸ್ವಲ್ಪ ನೋವು ಇರುವಂತದ್ದು, ಈ ರೀತಿ ಇಶ್ಯೂಸ್ ನಿಮ್ಗೆ ಆಗ್ಬಹುದು. ಯಾಕಂತಂದ್ರೆ ನಿಮ್ಗೆ ನಿದ್ರೆ ಕರೆಕ್ಟ್ ಆಗಿ ಆಗ್ತಾ ಇಲ್ಲ, ತುಂಬಾ ಥಿಂಕ್ ಮಾಡ್ತಾ ಇದ್ದೀರಾ ಅಲ್ವಾ, ಹಾಗಾಗಿ ನಿದ್ರೆ ಕರೆಕ್ಟ್ ಆಗಿ ಆಗ್ತಾ ಇಲ್ಲ. ಅದನ್ನ ನೀವೇನಾದ್ರೂ ಕಂಟ್ರೋಲ್ ಮಾಡಿದ್ದು ಆಯ್ತು ಅಂತಂದ್ರೆ ಖಂಡಿತ ಬ್ಯಾಲೆನ್ಸ್ ಬರ್ಲಿಕ್ಕೆ ಹೋಗ್ತಾ ಇದೆ. ಬರುವಂತ ದಿನಗಳಲ್ಲಿ ನಿಮ್ಗೆ ಅದು ಬ್ಯಾಲೆನ್ಸ್ ಆಗತ್ತೆ, ಪ್ರಾಬ್ಲಮ್ ಅಂತ ಏನೂ ಇಲ್ಲ, ಚೆನ್ನಾಗಿದೆ. ಆ ರೀತಿ ಏನು ತೊಂದರೆ ಅಂತ ಅನಿಸ್ತಾ ಇಲ್ಲ. ಬರುವಂತ ಸಿಚುವೇಶನ್ ಕಂಟ್ರೋಲಿಗೆ ಬರುತ್ತೆ. ಇವಾಗ ಆ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ, ಬಟ್ ಇನ್ ಫ್ಯೂಚರ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಅದು ಕಂಟ್ರೋಲಿಗೆ ಬರುತ್ತೆ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ನೀವು ಬ್ಯಾಲೆನ್ಸ್ ಕೂಡ ಮಾಡ್ಕೊಂಡು ಹೋಗ್ತೀರಾ. ಓಕೆ, ಮೇಜರ್ ಇಶ್ಯೂಸ್ ಅಂತ ನನ್ಗೇನು ಅನಿಸ್ತಾ ಇಲ್ಲ. ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ಏನಾದ್ರೂ ನಿಮ್ಗೆ ಮನ್ಸಲ್ಲಿ ಏನಾದ್ರೂ ಅನ್ನೋನ್ ಭಯ ಅನ್ನೋದು ಅದು ಒಂದ್ ಸ್ವಲ್ಪ ಬರೋ ಅಂತದ್ದಾಗತ್ತೆ. ಆ ರೀತಿ ಸ್ವಲ್ಪ ಕಂಫರ್ಟ್ ಝೋನ್ ಅನ್ನ ಬಿಟ್ಟು ಯೋಗ ಮಾಡೋದು, ಧ್ಯಾನ ಮಾಡೋದು, ಇದ್ರ ಕಡೆ ಸ್ವಲ್ಪ ಒಲವು ಜಾಸ್ತಿ ಇರಲಿ. ನಾನು ನಿಮ್ಗೆ ಮೊದಲೇ ಹೇಳಿದೆ, ಈ ಕಾರ್ಡ್ ಅದೇ ನಿಮ್ಗೆ ಹೇಳಿತ್ತು ಅಲ್ವಾ, ಗೈಡೆನ್ಸ್ ಅದೇ ಬಂದಿತ್ತು ಫಸ್ಟಿಗೆ, ಯೂನಿವರ್ಸ್ ಮೆಸೇಜ್ ಅದೇ ಬರ್ತಾ ಇತ್ತು, ಇಲ್ಲಿನೂ ಕೂಡ ಅದೇ ಬರ್ತಾ ಇದೆ. ಏನಂತಂದ್ರೆ ಸ್ವಲ್ಪ ಯೋಗ, ಧ್ಯಾನ, ಇದ್ರ ಕಡೆ ಒಲವು ಜಾಸ್ತಿ ತೋರಿಸಿ ಅಂತ ಹೇಳಿ ಬರ್ತಾ ಇದೆ. ಸ್ವಲ್ಪ ಗಮನ ಇರ್ಲಿ. ನೋಡಿ, ಕೆಲವೊಂದ್ ಸಾರಿ ಏನಾಗುತ್ತೆ, ನಾವು ಅನ್ಕೋತೀವಿ ಇನಿಷಿಯೇಟಿವ್ ತಗೋಬೇಕು, ಮಾಡ್ಬೇಕು ಅಂತ ಹೇಳಿ, ಬಟ್ ಪ್ರಾಪರ್ ನಮ್ಗೆ ಟೈಮ್ ಸಿಗೋದಿಲ್ಲ. ಎಲ್ಲೋ ಒಂದ್ ಕಡೆ ಬಿಸಿ ಸ್ಕೆಡ್ಯೂಲ್ ಇರುತ್ತೆ, ಮಾಡ್ಬೇಕು ಅಂತ ಹೇಳಿ ಲೇಟ್ ನೈಟ್ ಅಲ್ಲಿ ಊಟ ಮಾಡೋದು, ಈ ರೀತಿ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಬೆಳಿಗ್ಗೆ ಬೇಗ ಏಳ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ನೀವು ವಿಚಾರಗಳೇ ಎಷ್ಟಿರುತ್ತೆ ಅಂತಂದ್ರೆ ಅದಕ್ಕೆ ಟೈಮ್ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋಂಥದ್ದೆಲ್ಲ ಇರುತ್ತೆ. ಬಟ್ ಅದೇ ಅಲ್ವಾ ಇರುವಂತದ್ದು, ನಾವೇನ್ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಿ ಅದೇ ಮೇನ್ ಥಿಂಗ್ ಅಲ್ವಾ ಇರುವಂತದ್ದು, ಹೌದಾ? ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರ್ಲಿ. ಯೂನಿವರ್ಸ್ ಹೇಳ್ತಾ ಇರುವಂತದ್ದು ಪಾಸಿಟಿವ್ ಆಗಿ ಥಿಂಕ್ ಮಾಡಿ,
ಎಲ್ಲ ಚೆನ್ನಾಗಾಗುತ್ತೆ. ಪಾಸಿಟಿವ್ ಸ್ಟೆಪ್ಸನ್ನು ತಗೊಳ್ಳಿ. ನಿಮ್ಮ ಹೆಲ್ತನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಏನೇನು ಸ್ಟೆಪ್ಸ್ ಬೇಕು, ಇನಿಷಿಯೇಟಿವ್ ತಗೋಬೇಕು, ಎಲ್ಲ ಸ್ಟಾರ್ಟಪ್ ಮಾಡ್ಕೊಳ್ಳಿ. ಸ್ವಲ್ಪ ಎಫರ್ಟ್ ಹಾಕಿ. ಏನು ಎಫರ್ಟು ಹಾಗಿದ್ರೆ? ಏನ ಇವಾಗ ನೀವೇನಾದ್ರೂ ಅನ್ಕೊಂಡ್ರೆ, ಅಂದ್ರೆ ಇವಾಗ ನಾನು ಮಾಡಬೇಕು ಅಂತ ಅನ್ಕೊಂಡ್ರೆ, ಅದಕ್ಕೆ ನಿಮಗೆ ಒಳ್ಳೆ ರಿಸಲ್ಟ್ ಕೂಡ ಬರ್ಲಿಕ್ಕೆ ಹೋಗುತ್ತೆ ಮುಂದೆ. ಬಟ್ ನೀವು ಅನ್ಕೋಬೇಕಷ್ಟೆ, ಇಂಪ್ರೂವ್ಮೆಂಟ್ ಆಗುತ್ತೆ. ಇನ್ನು ನಿಮ್ಮ ಕರಿಯರ್ ಲೈಫನ್ನ ನೋಡ್ತಾ ಇದ್ರೆ ತುಂಬಾ ಸ್ಟೇಬಲ್ಡ್ ಆಗಿರುವಂತ ಕರಿಯರನ್ನ ಇವಾಗ ಅಂದ್ರೆ ಮುಂಚೆ ಇದಕ್ಕಿಂತ ಮುಂಚೆ ಒಂದು ಸ್ಟೆಬಿಲಿಟಿ ಬಂದಿದೆ ನಿಮ್ಮ ಕರಿಯರಲ್ಲಿ ಅಂತ ಹೇಳ್ಬೋದು. ಒಂದು ಏನ್ ನೀವು ಇನಿಷಿಯೇಟಿವ್ ಇಟ್ಕೊಂಡು ಅಚೀವ್ ಮಾಡಬೇಕು ಲೈಫಲ್ಲಿ ಏನಾದ್ರು ಅಂತ ಹೇಳಿ ನೀವು ಅನ್ಕೊಂಡು ಹೋಗ್ತಾ ಇದ್ರಿ, ಅಚೀವ್ಮೆಂಟ್ ಆಲ್ರೆಡಿ ನೀವು ಮಾಡಿದೀರಾ. ಹಾಗಾಗಿ ನಿಮ್ಮ ಲೈಫಲ್ಲಿ ಒಂದು ಸ್ಟೆಬಿಲಿಟಿ ಬಂದಿದೆ, ಫೈನಾನ್ಷಿಯಲಿ ಒಂದು ಸ್ಟೆಬಿಲಿಟಿ ಕಂಡ್ಕೊಂಡಿದ್ದೀರಾ ಅಂತ ಹೇಳ್ಬಹುದು. ಇಷ್ಟೇ ಅಲ್ಲ, ಇದರಿಂದ ನೀವು ತುಂಬಾ ಸ್ಪಿರಿಚುವಲಿ ಕನೆಕ್ಟ್ ಆಗಿದ್ದೀರಾ ಯೂನಿವರ್ಸಿಗೆ. ನಿಮ್ಮ ಕ್ರೌನ್ ಚಕ್ರ ಆಕ್ಟಿವೇಟ್ ಆಗಿದೆ, ನಿಮ್ಮ ಹಾರ್ಟ್ ಚಕ್ರ ಆಕ್ಟಿವೇಟ್ ಆಗ್ತಾ ಇದೆ. ಹಾರ್ಡ್ ವರ್ಕ್ ತುಂಬಾ ಮಾಡಿದೀರಾ ಅಂತ ಹೇಳ್ಬಹುದು. ಒಂದ್ ಹೇಳ್ಬೇಕಂದ್ರೆ ಹಾರ್ಡ್ ವರ್ಕ್ ಮಾಡಿದೀರಾ. ನಿಮ್ಗೇನಿವತ್ತು ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ಎಂಜಾಯ್ ಮಾಡ್ತಾ ಇದ್ದೀರಾ ಲೈಫ್ ಅನ್ನ ಫ್ರೆಂಡ್ಸ್ ಜೊತೆಗೆ, ನಿಮ್ಮ ಆಫೀಸ್ ಫ್ರೆಂಡ್ಸ್ ಜೊತೆಗೆ ಎಂಜಾಯ್ ಮಾಡ್ತಾ ಇದ್ದೀರಾ, ಫ್ರೆಂಡ್ಸ್ ಜೊತೆಗೆ ನಿಮ್ಮ ಒಂದು ಸಕ್ಸಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇದ್ದೀರಾ. ಇದು ಎಲ್ಲಾನು ಆಗ್ತಾ ಇರೋದು ಯಾಕೆ ಅಂತಂದ್ರೆ, ಬಿಫೋರ್ ನೀವೇನ್ ಮಾಡಿದೀರಾ, ತುಂಬಾ ಹಾರ್ಡ್ ವರ್ಕ್ ಮಾಡಿದೀರಾ ಪ್ರೀವಿಯಸ್ ಡೇಸ್ ಅಲ್ಲಿ. ಸೊ ಆ ಒಂದು ಲೆವೆಲ್ ಅನ್ನ ನೀವು ಕಂಡ್ಕೊಂಡಿದ್ದೀರಾ. ನಿಮ್ಮ ಬಿಸ್ನೆಸ್ ಇರ್ಬಹುದು, ಜಾಬ್ ಇರ್ಬಹುದು, ಅಸೈನ್ಮೆಂಟ್ ಟೈಮಿಗೆ ಕಂಪ್ಲೀಟ್ ಮಾಡುವಂತದ್ದು, ಅಪ್ರಿಷಿಯೇಷನ್ ಇರ್ಬಹುದು, ಅಥವಾ ನಿಮ್ಗೆ ಇನ್ಕ್ರಿಮೆಂಟ್ ಅಂತ ಇರ್ಬಹುದು. ಇದೆಲ್ಲ ಆಗ್ತಾ ಇರೋದು ಎದಕ್ಕಂತಂದ್ರೆ, ನೀವು ಮಾಡಿರುವಂತ ಹಾರ್ಡ್ ವರ್ಕಿಗೆ. ಹಾಗೆ ಆಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದು ನಿಮ್ಮ ಒಂದು ಎಫರ್ಟ್ ಇದೆ ಇದರಲ್ಲಿ. ಬರುವಂತ ದಿನಗಳಲ್ಲಿನೂ ತುಂಬಾ ಚೆನ್ನಾಗಿದೆ. ಮೇ ಬಿ ಟ್ರಾವೆಲ್ ಮಾಡುವಂತ ಚಾನ್ಸಸ್, ಬಿಸ್ನೆಸ್ ವೈಸ್ ಎಲ್ಲಾದ್ರೂ ಟ್ರಾವೆಲಿಂಗ್ ಅಪಾರ್ಚುನಿಟೀಸ್ ನಿಮ್ಗೆ ಬರ್ಲಿಕ್ಕೆ ಹೋಗ್ತಾ ಇದೆ. ಔಟ್ ಆಫ್ ಕಂಟ್ರಿ ಇರ್ಬೋದು, ಔಟ್ ಆಫ್ ಸ್ಟೇಷನ್ ಇರ್ಬೋದು. ಈ ಒಂದು ವಾರದಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ನಿಮ್ಗೆ ಅಟ್ಲೀಸ್ಟ್ ನಿಮ್ಗೆ ಒಂದು ಮೆಸೇಜ್ ಆದ್ರೂ ಬರುವಂತದ್ದು, ಈ ಡೇಸ್ ಅಲ್ಲಿ ನೀವು ಹೋಗಿ ಅಂತ ಹೇಳಿ. ಅದೇ ರೀತಿ ಮೇ ಬಿ ಬೈ ಪ್ಲೇನ್ ಹೋಗ್ಬೋದು ನೀವು. ಮತ್ತೆ ಯಾವ ರೀತಿ ಅಂತಂದ್ರೆ, ಲವಿಂಗ್ ಇರ್ತೀರಾ, ಶೇರಿಂಗ್ ಕೇರಿಂಗ್ ಇಟ್ಕೊಳ್ತೀರಾ. ನಿಮ್ಮ ಕಾಲೀಗ್ಸ್ ಜೊತೆಗೆ ತುಂಬಾ ಚೆನ್ನಾಗಿ ಬಿಹೇವ್ ಮಾಡ್ತೀರಾ. ಯಾರಿಗೆ ಏನ್ ನೀಡ್ ಇದೆ ಅವ್ರ ಎಲ್ಲ ಒಂದು ನೀಡನ್ನ ನೋಡ್ಕೊಳ್ತೀರಾ. ಮತ್ತೆ ಯಾರಿಗಾದ್ರೂ ಸಪೋರ್ಟ್ ಬೇಕು ಅಂದ್ರೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ. ಡಿಸ್ಟ್ರಕ್ಷನ್ಸ್ ಇರೋದಿಲ್ಲ ನಿಮ್ಗೆ, ಯಾವುದೇ ಕಾರಣಕ್ಕೂ ಡಿಸ್ಟ್ರಕ್ಷನ್ಸ್ ಇರೋದಿಲ್ಲ. ತುಂಬಾ ಫೋಕಸ್ಡ್ ಆಗಿರ್ತೀರಾ. ಜನರ ಜೊತೆ ಕಮ್ಯುನಿಕೇಶನ್ ತುಂಬಾ ಸ್ಟ್ರಾಂಗ್ ಆಗಿ ಇಟ್ಕೊಳ್ತೀರಾ. ಪ್ಲಾನಿಂಗ್ಸ್ ಎಲ್ಲ ತುಂಬಾ ಕರೆಕ್ಟ್ ಆಗಿ ಮಾಡ್ತೀರಾ. ಸಿಟ್ಟಿನ ಮೇಲೆ ಕಂಟ್ರೋಲ್ ಬರ್ತಾ ಇದೆ. ನಿಮ್ಗೆ ಅಹಂಕಾರ ಅನ್ನೋದಿಲ್ಲ. ಎಫರ್ಟ್ ಹಾಕಿದೀರಾ, ಅದಕ್ಕೆ ನಿಮ್ಗೆ ಇದು ಬಂದಿರೋದು. ರಿಯಲೈಸ್ ಮಾಡ್ಕೊಳ್ತೀರಾ ಅಂತ ಹೇಳ್ಬಹುದು. ಒಂದು ರಿಯಲೈಸೇಷನ್ ಆಗ್ಲಿಕ್ಕೆ ಹೋಗ್ತಾ ಇದೆ ನಿಮ್ಮ ಲೈಫಲ್ಲಿ. ಏನ್ ಮಾಡ್ಬೇಕು ಹಾಗಿದ್ರೆ ನೋಡಿ, ಕೆಲವೊಂದ್ಸಾರಿ ಏನಾಗುತ್ತೆ, ನಾವು ಎಷ್ಟು ಕಂಟ್ರೋಲ್ ಮಾಡಿದ್ರೂನು ನಮ್ಮ ಸಿಟ್ಟು ಅಥವಾ ನಮ್ಮಲ್ಲಿ ಇರೋವಂತ ಒಂದು ಈಗೋನೆಸ್ ಅದು ಕಡಿಮೆ ಆಗೋದಿಲ್ಲ. ಮ್ಯಾಟ್ರ್ ಅಂತ ಬಂದಾಗ ಕಾಂಪಿಟೇಷನ್ ತುಂಬಾ ಹೈ ಆಗಿರುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ತುಂಬಾ ಪರ್ಸನಲ್ ಆಗಿ ತಗೊಂಡ್ಬಿಡ್ತೀವಿ ಇದರಲ್ಲಿ. ಸೊ ಈ ಪರ್ಸನಲ್ ಮ್ಯಾಟ್ರನ್ನ ನಾನು ಗೆಲ್ಲೇಬೇಕು, ನಾನು ಮಾಡ್ಲೇಬೇಕು ಅನ್ನುವಂಥ ಜಿದ್ ಇಟ್ಕೊಂಡು ಏನ್ ಹೋಗ್ತೀವಿ, ಅಲ್ಲಿ ಏನಾಗುತ್ತೆ, ನಿಮ್ಮ ಒಂದು ಸರೌಂಡಿಂಗ್ ಪೀಪಲ್ ಜೊತೆಗೆ ಸ್ವಲ್ಪ ಕಾನ್ಫ್ಲಿಕ್ಟ್ ಆಗುವಂಥದ್ದು, ಜಗಳ ಆಗುವಂಥದ್ದು, ಅಥವಾ ಕಾಂಪಿಟೇಷನ್ ತುಂಬಾ ಹೈ ಲೆವೆಲ್ ಅಲ್ಲಿ ಈ ರೀತಿ ವಿಚಾರಗಳು ನಿಮ್ಗೆ ಬರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡ್ಕೋಬೇಕು. ಒಂದ್ ಸರ್ಟನ್ ಟೈಮ್ ಅಲ್ಲಿ ನೀವು ಯಶಸ್ಸನ್ನ ಕಾಣ್ತಾ ಇದ್ದೀರಾ ಅಂತ ಅಂದಾಗ, ಅಫ್ಕೋರ್ಸ್ ಅದು ಭಾವನೆ ಬಂದೇ ಬರುತ್ತೆ. ನಾನು ಯಾವ ರೀತಿ ಆಗಿದ್ದೀನಿ, ನಾನು ಯಾವ ರೀತಿ ಇದ್ದೆ, ಇವಾಗ ಯಾವ ರೀತಿ. ಸ್ವಲ್ಪ ಮಾತಾಡೋದ್ರಲ್ಲಿ ಬ್ರೇಕ್ ಹಾಕೋಬೇಕು. ಏನೋ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಅಥಾರಿಟಿ ಇದೆ ಅಂತ ಹೇಳಿ ಏನೋ ಮಾತಾಡಬಾರ್ದು. ಇದು ಎಲ್ಲಾನು ನೀವು ಅವಾಯ್ಡ್ ಮಾಡಬೇಕು ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ಡ್ ಆಗಿರಿ. ಎಲ್ಲೋ ಒಂದು ಸಣ್ಣ ರೀಸನ್ಗಾಗಿ ಇನ್ನೊಬ್ರ ಜೊತೆ ನೀವೇನೋ ಮಾತಾಡಿ ಇದನ್ ಮಾಡಿ ವಿನ್ ಆಗ್ತೀರಾ ಅಷ್ಟೇ. ಬಟ್ ಆ ಪರ್ಸನ್ ಅನ್ನ ಕಳ್ಕೊಳ್ತೀರಾ. ಆ ರಿಲೇಶನ್ಶಿಪ್, ಚೆನ್ನಾಗಿರುವಂತ ರಿಲೇಶನ್ಶಿಪ್, ಇದು ಒಂದು ಕಾರಣ ಅಷ್ಟೇ. ಅಲ್ಲಿ ಏನಾಗುತ್ತೆ, ಕಳ್ಕೊಳ್ತೀರಾ. ಹೌದಾ? ಸ್ವಲ್ಪ ಗಮನ ಕೊಡಿ. ಅದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ. ಚೆನ್ನಾಗಿದೆ, ಕರಿಯರ್ ವೈಸ್ ತುಂಬಾ ಎಕ್ಸಲೆಂಟ್ ಆಗಿದೆ ಅಂತ ಹೇಳ್ಬೋದು. ನಿಮ್ಮ ರಿಲೇಶನ್ಶಿಪ್ ಅನ್ನ ನಾನು ನೋಡಿದಾಗ, ರಿಲೇಶನ್ಶಿಪ್ ಆಸ್ಪೆಕ್ಟ್ ಇಂದಾನು ಏನು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇದಕ್ಕಿಂತ ಮುಂಚೆ ನಡೆದಿರುವಂತ ಕೆಲವೊಂದಿಷ್ಟು ಘಟನೆಗಳೇನಿದೆ, ಅದರಿಂದಾಗಿ ಇವಾಗ ನಿಮ್ಗೆ ಪ್ರೆಸೆಂಟ್ ಸಿಚುವೇಶನ್
ಎಲ್ಲೋ ಒಂದ್ ಕಡೆ ನಿಮ್ಗೆ ಸಿಟ್ಟಿಗೆ ಕಾರಣ ಆಗ್ತಾ ಇದೆ ಅಂತ ಹೇಳ್ಬೋದು. ಸ್ವಲ್ಪ ತಲೆಯಲ್ಲಿ ನಿಮ್ಗೆ ತುಂಬಾ ಸಿಟ್ಟು, ಪೊಟೆನ್ಷಿಯಲ್ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಪಾಸಿಟಿವ್ ಆಗಿರ್ತೀರಾ, ಆದ್ರೂ ಕೂಡ ಸಿಟ್ಟನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಗೆ. ಯಾಕೆ ಈ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇದೆ? ಕೆಲವೊಂದ್ ಸಾರಿ ಆ, ಏನಾಗುತ್ತೆ, ನೀವು ಎಲ್ರಿಗೂ ಸಪೋರ್ಟ್ ಮಾಡ್ತೀರಾ, ಆ ಸೇಮ್ ಸಪೋರ್ಟ್ ನಿಮ್ಗೆ ಸಿಗ್ತಾ ಇಲ್ಲ, ಅಥವಾ ನೀವು ಸ್ವಲ್ಪ ಡಾಮಿನೇಟಿಂಗ್ ಆಗಿರುವಂತದ್ದು. ಇದನ್ನ ಮಾಡಬೇಡಿ, ಅದನ್ನ ಮಾಡಬೇಡಿ, ನನ್ನ ಪ್ರಕಾರನೇ ವರ್ಕ್ ಆಗಬೇಕು, ಇದು ಹೀಗೆ ಆಗಬೇಕು, ಪ್ಲಾನಿಂಗ್ ಪ್ರಕಾರ ರಿಲೇಶನ್ಶಿಪ್ ಅನ್ನ ಮೂವ್ ಮಾಡ್ಕೋಬೇಕು, ಇದು ಎಲ್ಲ ಅಂದ್ರೆ ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿರೋ ಕಾರಣ ನಿಮ್ಗೆ ಪ್ರೆಸೆಂಟ್ ಸಿಚುವೇಶನ್ ಏನಾಗ್ತಾ ಇದೆ, ಅಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಪ್ರಾಬ್ಲಮ್ ಬರ್ತಾ ಇದೆ. ಸಿಟ್ಟು ಜಾಸ್ತಿ, ಪ್ರಾಬ್ಲಮ್ ಅಂತ ಇಲ್ಲ, ಎಲ್ಲ ಎನ್ವೈರನ್ಮೆಂಟ್ ಎಲ್ಲ ಚೆನ್ನಾಗಿದೆ, ಒಂದು ಪೀಸ್ಫುಲ್ ಆಗಿರುವಂತದ್ದು, ಒಂದು ಹಾರ್ಮನಿ ಎಲ್ಲ ಇದೆ ರಿಲೇಶನ್ಶಿಪ್ ಅಲ್ಲಿ. ತುಂಬಾ ಸ್ಟ್ರಗಲ್ ಆದ್ಮೇಲೆ ನೀವು ಒಂದು ರಿಲೇಶನ್ಶಿಪ್ ಅಲ್ಲಿ ಒಂದು ಸ್ಟೆಬಿಲಿಟಿಯನ್ನ ಕಂಡ್ಕೊಂಡಿದ್ದೀರಾ ಅನ್ನುವಂಥದ್ದು. ನಿಮ್ಮ ಡಿಸೈರ್ಸ್ ಅನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ಅಷ್ಟೇ. ಎಕ್ಸ್ಪೆಕ್ಟೇಷನ್ಸ್, ನಿಮ್ಮ ಆ, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ನಿಮ್ಮ ಪಾರ್ಟ್ನರ್ ಜೊತೆಗೆ ಇರುವಂತದ್ದು, ಅದನ್ನ ಸ್ವಲ್ಪ ಏನ್ ಮಾಡ್ಬೇಕು, ಕಡಿಮೆ ಮಾಡ್ಕೋಬೇಕು. ಈಗ ಏನಾದ್ರೂ ನೀವು ಕಡಿಮೆ ಮಾಡ್ಕೊಳ್ಳಿಲ್ಲ, ಇದ್ರ ಮೇಲೆ ನೀವು ವರ್ಕ್ ಮಾಡ್ಲಿಲ್ಲ ಅಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಏನಾಗತ್ತೆ, ನಿಮಗೆ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಅಫ್ಕೋರ್ಸ್ ನಿಮ್ಮದೇ ಆದಂತ ಕೆಲವೊಂದಿಷ್ಟು ನೆಗೆಟಿವ್ ವಿಚಾರದಲ್ಲಿ ನೀವು ಎಷ್ಟು ಸಿಕ್ಕೋತೀರಾ ಅಂತಂದ್ರೆ ನಿಮ್ಗೆ ಅದರಿಂದ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ, ಇಲ್ಲಿನೂ ನಂಬರ್ 8 ಬರ್ತಾ ಇದೆ, ಇಲ್ಲಿನೂ ನಂಬರ್ 8 ಬರ್ತಾ ಇದೆ. ಸೊ 8 ರೀಪ್ರೆಸೆಂಟ್ಸ್ ಸ್ಯಾಟರ್ನ್. ಕಷ್ಟ ಇರುತ್ತೆ. ಕಷ್ಟ ಯಾಕೆ, ನಿಮ್ಮ ಪ್ಯಾಟರ್ನ್ ಇಂದ ನೀವು ಹೊರಗಡೆ ಬರ್ತಾ ಇಲ್ಲ, ನಿಮ್ಮ ಸಿಟ್ಟಿಂದ ನೀವು ಹೊರಗಡೆ ಬರ್ತಾ ಇಲ್ಲ, ಸಿಟ್ಟಿನ ಮೇಲೆ ಕಂಟ್ರೋಲ್ ಆಗ್ತಾ ಇಲ್ಲ, ರೆಸ್ಟ್ರಿಕ್ಷನ್ಸ್ ಅನ್ನ ಕಡಿಮೆ ಮಾಡ್ಕೊಳ್ತಾ ಇಲ್ಲ, ನಿಮ್ಮದೇ ಆದಂತ ರೆಸ್ಟ್ರಿಕ್ಷನ್ಸ್ ಅನ್ನ ಅವ್ರ ಮೇಲೆ ಹೇರ್ತಾ ಇದ್ದೀರಾ. ನಾನೇ ಹೇಳಿದ್ದಾಗ್ಬೇಕು, ಈ ರೀತಿ ಆಗ್ಬೇಕು ಅಂತ ಹೇಳಿ. ಹಾಗಾಗಿ ಎಲ್ಲೋ ಒಂದ್ ಕಡೆ ನೀವೇ ಸ್ಟಕ್ ಫೀಲ್ ಮಾಡ್ಕೊಳ್ತೀರಾ. ಒಂದ್ ಸ್ವಲ್ಪ ಎಂಗ್ಸೈಟಿ, ಡಿಪ್ರೆಷನ್, ಸ್ಟ್ರೆಸ್ ಇಶ್ಯೂಸ್, ನೆಗೆಟಿವ್ ಥಾಟ್ಸ್, ಸ್ವಲ್ಪ ಅಗ್ರೆಷನ್ ಯಾವ ಮಟ್ಟಕ್ಕಾಗತ್ತೆ, ನಿಮ್ಗೆ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ, ವಿಚಾರಗಳು ತುಂಬಾ ಇರುತ್ತೆ. ಎಲ್ಲೋ ಒಂದ್ ಕಡೆ ಒಬ್ಬಂಟಿ ಆಗಿದ್ದೀನಿ ಅನ್ನೋ, ಒಬ್ಬಂಟಿ ಆಗಿರೋ, ಮೇಲ್ ಫಿಮೇಲ್ ಜೆಂಡರ್ ವೈಸ್ ಇದನ್ನ ನೀವು ಕನೆಕ್ಟ್ ಮಾಡ್ಕೊಳ್ಳಿ. ಎಲ್ಲೋ ನಿಮ್ಗೆ ಫೀಲ್ ಆಗುತ್ತೆ, ಓಕೆ ನಾನು ಅಲೋನ್ ಪರ್ಸನ್ ಆಗಿದ್ದೀನಿ ಲೈಫಲ್ಲಿ, ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ, ನನಗೆ ಇದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಇಲ್ಲಿ ಹೇಳ್ಬೇಕು ಅಂತಂದ್ರೆ ಅಫ್ಕೋರ್ಸ್ ನಿಮ್ಗೆ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ನಿಮ್ಗೆ ಯಾರ್ದಾದ್ರೂ ಸಪೋರ್ಟ್ ಅವಶ್ಯಕತೆ ಬಿದ್ದೇ ಬೀಳುತ್ತೆ. ಯಾರಾದ್ರೂ ನಿಮ್ಗೆ ಒಬ್ರು ಸಪೋರ್ಟಿವ್ ಆಗಿರುವಂತ ವ್ಯಕ್ತಿ ನಿಮ್ಮನ್ನ ಆ ಥಾಟ್ ಪ್ರೊಸೆಸ್ ಇಂದ ಹೊರಗಡೆ ತಗೊಂಡ್ ಬರ್ಬೇಕು. ಅಂದಾಗ ನಿಮ್ಗೆ ಅದು ಕ್ಲಿಯರ್ ಆಗುತ್ತೆ. ನೆಗೆಟಿವ್ ಥಿಂಕಿಂಗ್ ಏನಿದೆ ತುಂಬಾ ನಿಮ್ಗೆ ಐಸೋಲೇಟೆಡ್ ಮಾಡ್ಬಿಟ್ಟಿರುತ್ತೆ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಬಟ್ ಯಾರಾದ್ರೂ ಹೊರಗಿಂದ ನಿಮ್ಗೆ ಸಪೋರ್ಟ್ ಮಾಡಿದ್ರೆ ಅದರಿಂದ ನೀವು ಹೊರಗಡೆ ಬರ್ತೀರಾ. ಯೂನಿವರ್ಸ್ ಏನ್ ಹೇಳ್ತಾ ಇದೆ, ಅಫ್ಕೋರ್ಸ್ ತುಂಬಾ ರೆಸ್ಟ್ರಿಕ್ಟೆಡ್, ನಾನೇ ಹೇಳಿದ್ದಾಗ್ಬೇಕು, ನಂದೇ ನಡಿಬೇಕು, ನನಗೆ ಕೇಳಿ ಯಾಕೆ ಮಾಡ್ಲಿಲ್ಲ. ಮತ್ತೆ ಕೆಲವೊಂದಿಷ್ಟು ಮಾತು ಯಾವ ರೀತಿ ಇರುತ್ತೆ, ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡುವಂತದ್ದು, ನಿಮ್ಗೆ ಏನ್ ವಿಚಾರ ಬರುತ್ತೆ ಅದನ್ನೇ ಮಾತಾಡುವಂತದ್ದು, ಡಿಸಿಪ್ಲಿನ್ ಇದೇ ರೀತಿ ಇರಬೇಕು, ಇದನ್ನ ಬಿಟ್ಟು ನೀವು ಟ್ರ್ಯಾಕ್ ಬಿಟ್ಟು ಎಲ್ಲೂ ಏನು ಮಾಡೋದಿಲ್ಲ, ನನ್ನನ್ನು ಕೇಳಿನೇ ಮಾಡ್ಬೇಕು, ಕೇಳಿಲ್ಲ ಅಂದ್ರೆ ಯಾಕೆ ಕೇಳಲಿಲ್ಲ ಅಂತ ಹೇಳಿ. ಸೊ ಇದರಿಂದ ನೀವು ಹೊರಗಡೆ ಬರಬೇಕು ಅನ್ನೋ ಅಂತದನ್ನ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಥಾಟ್ಸ್ ತುಂಬಾ ಹೇಳ್ತಾ ಇರುತ್ತೆ, ನೀವ್ ಅನ್ಕೊಂಡಾಗೆ ಆಗ್ಬೇಕು ಅಂತ ಹೇಳಿ ಕಡಮುಡಿ ಮಾತಾಡ್ಬಿಡೋದು. ಮುಂದಿರೋಂಥ ಪರ್ಸನ್ಗೆ ಏನಾಗುತ್ತೆ ಅಂತ ಗೊತ್ತಿರೋದಿಲ್ಲ ಕೆಲವೊಂದ್ಸಾರಿ. ನಮ್ಮ ಮೈಂಡಲ್ಲಿ ಏನ್ ಬರುತ್ತೆ ಅದನ್ನೇ ಹೇಳ್ಬಿಡೋದು. ಮುಂದಿರುವಂತ ವ್ಯಕ್ತಿ ಅವರ ಒಂದು ಮನೋಭಾವ ಯಾವ ರೀತಿ ಆಗ್ತಾ ಇದೆ ಅನ್ನೋಂಥದ್ರ ಬಗ್ಗೆ ನಮ್ಗೆ ಕೇರ್ ಇರೋದಿಲ್ಲ. ನನ್ ಮಾತಾಡ್ಬೇಕು ಅಷ್ಟೇ. ನಾನು ಈ ರೀತಿ ಹೇಳ್ತಾ ಇದ್ದೀನಿ, ಆ ರೀತಿ ನಡ್ಕೋಬೇಕು. ಈ ರೀತಿ ಮನೋಭಾವನೆಯನ್ನ ಕಡಿಮೆ ಮಾಡ್ಕೋಬೇಕು. ಕಡಿಮೆ ಅಂತಂದ್ರೆ ಅದನ್ನ ಚೇಂಜ್ ಮಾಡ್ಕೋಬೇಕು, ನಿಮ್ಮನ್ನ ನೀವು ಚೇಂಜ್ ಮಾಡ್ಕೋಬೇಕು. ಜಗತ್ತನ್ನ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದಿಷ್ಟು ಮ್ಯಾಟ್ರ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ನಾವು ಓಕೆ ಅವ್ರನ್ನ ಬದ್ಲಿ ಮಾಡ್ಬೇಕು ಅಂತ ಹೋಗ್ತೀವಿ ಅಂತ ಅಲ್ಲ. ಫಸ್ಟ್ ಬದಲಾವಣೆ ಅನ್ನೋದು ನಮ್ಮಲ್ಲಿ ಬರಬೇಕು. ಅಂದಾಗ ನೀವು ಇನ್ನೊಬ್ಬರಿಗೆ ಬದಲಿ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಆಸ್ ಇಟ್ ಈಸ್ ಅವ್ರು ಹೇಗಿರ್ತಾರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀರಾ, ಅದನ್ನ ಕಂಟಿನ್ಯೂ ಮಾಡ್ತಾ ಇರ್ತೀರಾ. ಅಫ್ಕೋರ್ಸ್ ಕೆಲವೊಂದಿಷ್ಟು ರಿಗ್ರೆಟ್ ಇರುತ್ತೆ, ಇಲ್ಲಂತಲ್ಲ.
ಎಲ್ಲ ರಿಲೇಶನ್ಶಿಪ್ ಅಲ್ಲಿನೂ ಕಂಪ್ಲೀಟ್ನೆಸ್ ಅನ್ನೋದು ಇರೋದಿಲ್ಲ. ಹಾಗಾಗಿ ಏನಾದ್ರೂ ಒಂದು ಮ್ಯಾಟರ್ ಇರುತ್ತೆ, ಅವ್ರವ್ರ ತಕ್ಕಾಗೆ ಅವ್ರಿಗೆ ಮ್ಯಾಟರ್ ಇದ್ದೇ ಇರುತ್ತೆ. ಅದಕ್ಕೆ ನೋಡ್ಕೊಳ್ಳಿ, ಎಲ್ಲಿ ಯಾವ ಏರಿಯಾದಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ಸ್ವಲ್ಪ ಗಮನ ಕೊಡಿ, ಖಂಡಿತ ಒಳ್ಳೇದಾಗತ್ತೆ. ಇದನ್ನ ಬಿಟ್ರೆ ನಿಮ್ಗೆ ಏನಾದ್ರೂ ಡೌಟ್ ಅಂತ ಇದ್ರೆ ನಿಮ್ಮ ಕರಿಯರ್ ಲೈಫ್, ನಾನು ಆಲ್ರೆಡಿ ಹೇಳಿದ್ದೀನಿ, ಪೇಯ್ಡ್ ಕನ್ಸಲ್ಟೇಷನ್ಸ್ ಇರುತ್ತೆ, ಒಮ್ಮೆ ನೀವು ನನಗೆ ಕನೆಕ್ಟ್ ಮಾಡಿ ಅಂತ ಹೇಳಿ. ರೀಡಿಂಗ್ ನಿಮಗೆ ಕನೆಕ್ಟ್ ಆಗಿತ್ತು ಅಂತಂದ್ರೆ ಒಂದ್ಸಾರಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.